ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದ ಮತ್ತು ಶೈಲಿ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಪೆಪ್ಪರ್ ಚಿಕನ್ ಗ್ರೇವಿ ಅಂತ. ಇದನ್ನು ನೀವು ಅನ್ನದ ಜೊತೆ ಕಲಿಸ್ಕೊಂಡು ಕೂಡ ತಿನ್ಬೋದು, ಅಥವಾ ರೊಟ್ಟಿ, ದೋಸೆ, ಚಪಾತಿಗೆ ನೆಂಚ್ಕೊಂಡು ಕೂಡ ತಿನ್ಬೋದು. ಇದು ಸ್ವಲ್ಪ ಖಾರ ಇರೋದ್ರಿಂದ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲೆಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಹೋಳಷ್ಟು ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧದಿಂದ 3/4 kg ಅಷ್ಟು ಚಿಕನ್ನ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಚಿಕನ್ ಹಾಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಚಿಕನ್ನು ಒಂದು 5ರಿಂದ 6 ನಿಮಿಷ ಬೇಯಲಿ. ಇದು ಬೇಯ್ಕೊಳ್ಳೋ ಟೈಮಲ್ಲಿ ನಾವು ನಮ್ಮ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ಚರ್ಗೆ ಒಂದು ಜಾರ್ಗೆ 1 ಹಿಡಿಯಷ್ಟು ಪುದೀನ, ಒಂದು 8ರಿಂದ 10 ಹಸಿಮೆಣಸಿನಕಾಯಿ, 1 ಹೋಳಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ ಹಾಗೂ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಂಡು ಇದನ್ನೆಲ್ಲನೂ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇವಾಗ ಚಿಕನ್ ಬೆಂದಿರೋ ಚಿಕನ್ಗೆ ನಾನು ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಅದನ್ನು ಬೇಯಕ್ಕೆ ಬಿಡೋಣ. ಅದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ನಾನು ಚಿಕನ್ ಸ್ವಲ್ಪ ಟೆಂಡರಾಗಿ ಬರಲಿ ಅಂತ, ಸಾಫ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸಿಮ್ಮಲ್ಲಿ ಒಂದು 2ರಿಂದ 3 ಕುದಿಯಷ್ಟು ಬರೋದಕ್ಕೆ ಬಿಡ್ಕೊಳ್ಳೋಣ. ಇದು ಅದಕ್ಕೆ ಬಂದ ಮೇಲೆ ನಾವು ಅದನ್ನು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್.